ನಮಸ್ಕಾರ. ಪ್ರಕೃತಿಯನ್ನು ಪ್ರೀತಿಸುವ, ಹಸಿರನ್ನು ಆರಾಧಿಸುವ ಎಲ್ಲ ಆತ್ಮೀಯ ವೀಕ್ಷಕರಿಗೂ ಮೇರಿಸ್ ಮನೆ ಗಾರ್ಡನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ದೀಪಕ್ ಕುಮಾರ್ ಟಿ. ಯಾರೆಲ್ಲ ಹೊಸ ವೀಕ್ಷಕ ಸ್ನೇಹಿತರು ಇನ್ನೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ಅಂತ ಭಾವಿಸುತ್ತಾ, ಮನೆಯ ಮುಂದೆ ಒಂದು ಸುಂದರ ತೋಟವಿರಬೇಕು. ತೋಟದ ತುಂಬ ಹೂವು ಹಣ್ಣುಗಳಿರಬೇಕು. ಇದು ನಮ್ಮೆಲ್ಲರ ಕನಸು ಅಲ್ವಾ? ಆದರೆ ಇವತ್ತಿನ ಒತ್ತಡದ ಜೀವನದಲ್ಲಿ ಜಾಗದ ಅಭಾವದಲ್ಲಿ ತೋಟ ಮಾಡೋದು ಕಷ್ಟ ಅಂತ ಎಷ್ಟೋ ಜನ ಅಂದುಕೊಳ್ಳುತ್ತಾರೆ. ಆದರೆ ನಿಮ್ಮ ಮನೆಯ ಬಾಲ್ಕನಿಯಲ್ಲೋ, ಟೆರೆಸ್ ಮೇಲೋ ಅಥವಾ ಮನೆಯ ಪುಟ್ಟ ಅಂಗಳದಲ್ಲೋ ಸುಲಭವಾಗಿ ಬೆಳೆಸಬಹುದಾದ, ನಮ್ಮ ಕಣ್ಣಿಗೂ ಮನಸ್ಸಿಗೂ ಆನಂದ ಕೊಡುವಂತಹ, ನಮ್ಮ ಆರೋಗ್ಯಕ್ಕೂ ಬೇಕಾದಂತಹ ಗಿಡಗಳು ನಮ್ಮ ಕನ್ನಡ ನಾಡಿನಲ್ಲೇ ಇವೆ. ಇವತ್ತಿನ ಈ ವಿಶೇಷ ಸಂಚಿಕೆಯಲ್ಲಿ ನಮ್ಮ ಕರ್ನಾಟಕದ ವಾತಾವರಣಕ್ಕೆ ಹೊಂದಿಕೊಂಡು ಹೆಚ್ಚು ಶ್ರಮವಿಲ್ಲದೆ ಪ್ರತಿಯೊಬ್ಬರೂ ತಮ್ಮ ಮನೆಯಲ್ಲಿ ಬೆಳೆಸಬಹುದಾದ 5 ಅದ್ಭುತ ಗಿಡಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ಗಿಡಗಳು ನಿಮ್ಮ ಮನೆಗೆ ಕೇವಲ ಸೌಂದರ್ಯವನ್ನು ಮಾತ್ರವಲ್ಲ, ಒಂದು ಸಕಾರಾತ್ಮಕ ಶಕ್ತಿಯನ್ನು ತರುತ್ತವೆ. ಹಾಗಿದ್ರೆ ಬನ್ನಿ ನಮ್ಮ ಪಯಣ ಶುರು ಮಾಡೋಣ. ನಾವು ಮೊದಲನೆಯದಾಗಿ ನೋಡುತ್ತಿರುವ ಗಿಡ ಪ್ರತಿಯೊಬ್ಬ ಕನ್ನಡಿಗರ ಮನೆ ಮಾತಾಗಿರುವ, ದೇವರ ಪೂಜೆಯಿಂದ ಹಿಡಿದು ನಮ್ಮ ಸೌಂದರ್ಯ ವರ್ಧನೆವರೆಗೂ ಬಳಕೆಯಾಗುವ ದಾಸವಾಳ. ದಾಸವಾಳ ಅಂದರೆ ಅದೊಂದು ಭಾವನೆ. ಇದರಲ್ಲಿ 100 ಬಣ್ಣಗಳು, 100 ತಳಿಗಳಿವೆ. ಇದನ್ನು ಬೆಳೆಸೋದು ಕೂಡ ಅಷ್ಟೇ ಸುಲಭ. ಇದಕ್ಕೆ ಬೇಕಾಗಿರೋದು ದಿನಕ್ಕೆ ಕನಿಷ್ಠ 5 ರಿಂದ 6 ಗಂಟೆಗಳ ಕಾಲ ನೇರ ಸೂರ್ಯನ ಬೆಳಕು. ಇದಕ್ಕೆ ಫಲವತ್ತಾದ ಮಣ್ಣು ಬಹಳ ಇಷ್ಟ. ಪಾಟ್ನಲ್ಲಿ ಬೆಳೆಸೋದಾದರೆ ಸ್ವಲ್ಪ ಮಣ್ಣು, ಕೊಟ್ಟಿಗೆ ಗೊಬ್ಬರ ಮತ್ತು ಸ್ವಲ್ಪ ಮರಳನ್ನು ಮಿಶ್ರಣ ಮಾಡಿ. ಇದರಿಂದ ನೀರು ಸರಾಗವಾಗಿ ಬಸಿದು ಹೋಗುತ್ತದೆ. ವಿವಿಧ ಬಗೆಯ ಪಾಟಿಂಗ್ ಮಿಶ್ರಣಗಳ ತಯಾರಿಕೆ ವಿಧಾನಗಳಿಗಾಗಿ ಪ್ಲೇಲಿಸ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ನೀಡಲಾಗಿದ್ದು, ಆಸಕ್ತ ವೀಕ್ಷಕ ಸ್ನೇಹಿತರು ಇದರ ಸದುಪಯೋಗ ಪಡಿಸಿಕೊಳ್ಳಬಹುದು. ಮಣ್ಣು ಒಣಗಿದಾಗ ಮಾತ್ರ ನೀರು ಕೊಡಿ. ಹೆಚ್ಚು ನೀರು ಹಾಕಿದರೆ ಬೇರು ಕೊಳೆಯುವ ಸಾಧ್ಯತೆ ಇರುತ್ತದೆ. ಹೆಚ್ಚು ಹೂವುಗಳಿಗಾಗಿ ತಿಂಗಳಿಗೊಮ್ಮೆ ಕೊಟ್ಟಿಗೆ ಗೊಬ್ಬರ ಅಥವಾ ಎರೆಹುಳು ಗೊಬ್ಬರ ಕೊಡಿ. ಇನ್ನೂ ಒಂದು ಸುಲಭ ಉಪಾಯ ಅಂದರೆ ಬಾಳೆಹಣ್ಣಿನ ಸಿಪ್ಪೆಯನ್ನು ನೀರಿನಲ್ಲಿ 2 ದಿನ ನೆನೆಸಿಟ್ಟು ಆ ನೀರನ್ನು ಗಿಡಕ್ಕೆ ಹಾಕುವುದರಿಂದ ಪೊಟ್ಯಾಷಿಯಂ ಅಂಶ ಸಿಕ್ಕಿ ಗಿಡ ತುಂಬ ಮೊಗ್ಗು ಬಿಡುತ್ತದೆ. ದಾಸವಾಳದ ಎಲೆಗಳಿಂದ ತಯಾರಿಸಿದ ಚಹಾ ಕೂಡ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಎರಡನೇದಾಗಿ ಮಲ್ಲಿಗೆ ಅಂದರೆ ಜಾಸ್ಮಿನ್. ಆಹಾ, ಏನೀ ಸುವಾಸನೆ! ಇದು ಮೈಸೂರು ಮಲ್ಲಿಗೆ ನಾಡು. ಮಲ್ಲಿಗೆ ಇಲ್ಲದೆ ಕನ್ನಡಿಗರ ಮನೆಯನ್ನು ಊಹಿಸಿಕೊಳ್ಳುವುದು ಕಷ್ಟ. ಈ ಸುವಾಸನೆ ಬೀರುವ ಹೂರಾಜನ ಆರೈಕೆ ಹೇಗೆ ಅಂತ ನೋಡೋಣ ಬನ್ನಿ. ಸೂಜಿ ಮಲ್ಲಿಗೆ, ಜಾಜಿ ಮಲ್ಲಿಗೆ, ದುಂಡು ಮಲ್ಲಿಗೆ, ಹೀಗೆ ಹಲವು ವಿಧಗಳು. ಮಲ್ಲಿಗೆ ಗಿಡ ಬಿಸಿಲನ್ನು ಹೆಚ್ಚು ಇಷ್ಟಪಡುತ್ತದೆ. ಹಾಗಾಗಿ ಇದನ್ನು ನಿಮ್ಮ ಮನೆಯಲ್ಲಿ ಹೆಚ್ಚು ಬಿಸಿಲು ಬೀಳುವ ಜಾಗದಲ್ಲಿ ಇಡಿ. ಇದು ಬಳ್ಳಿಯ ಹಾಗೆ ಹಬ್ಬುವುದರಿಂದ ಇದಕ್ಕೆ ಆಧಾರ ಬೇಕಾಗುತ್ತದೆ. ಪಾಟಿನಲ್ಲಿ ಬೆಳೆಸೋದಾದರೆ ದೊಡ್ಡ ಗಾತ್ರದ ಪಾಟನ್ನು ಬಳಸಿ. ಸರಿಯಾದ ಸಮಯಕ್ಕೆ ಗಿಡವನ್ನು ಕತ್ತರಿಸುವುದು ಅಂದರೆ ಪ್ರೂನಿಂಗ್ ಮಾಡುವುದು ಬಹಳ ಮುಖ್ಯ. ಚಳಿಗಾಲದ ಕೊನೆಯಲ್ಲಿ ಗಿಡದ ಅನಗತ್ಯ ರೆಂಬೆಗಳನ್ನು ಕತ್ತರಿಸಿ. ಚಿಗುರು ಹೆಚ್ಚಾಗಿ ಹೂಗಳ ಸಂಖ್ಯೆಯೂ ಹೆಚ್ಚಾಗುತ್ತದೆ. ಮಲ್ಲಿಗೆ ಗಿಡಕ್ಕೆ ಸಾವಯವ ಗೊಬ್ಬರವೇ ಶ್ರೇಷ್ಠ. 15 ದಿನಗಳಿಗೊಮ್ಮೆ ಸ್ವಲ್ಪ ಗೊಬ್ಬರ ಅಥವಾ ಕಡಲೆ ಹಿಂಡಿಯನ್ನು ನೀರಿನಲ್ಲಿ ಕರಗಿಸಿ ಹಾಕಬಹುದು. ಸಂಜೆಯ ಹೊತ್ತು ಅರಳಿದ ಮಲ್ಲಿಗೆಯ ಸುವಾಸನೆ ನಿಮ್ಮ ದಿನದ ಎಲ್ಲ ಆಯಾಸವನ್ನು ಮರೆಸುತ್ತದೆ. ಮೂರನೇದಾಗಿ ತುಳಸಿ, ಹಾಲಿ ಬೆಸಿಲ್. ಈಗ ನಾವು ನೋಡುತ್ತಿರುವ ಈ ಗಿಡ ಕೇವಲ ಒಂದು ಸಸ್ಯವಲ್ಲ, ಅದೊಂದು ಸಂಸ್ಕೃತಿ, ಅದೊಂದು ನಂಬಿಕೆ. ಅದೇ ಪವಿತ್ರ ತುಳಸಿ. ತುಳಸಿ ಇಲ್ಲದ ಮನೆಗಳೇ ಇಲ್ಲ. ಇದು ಕೇವಲ ಧಾರ್ಮಿಕವಾಗಿ ಮಾತ್ರವಲ್ಲ, ಔಷಧೀಯ ಗುಣಗಳ ಖಜಾನೆ. ನೆಗಡಿ, ಕೆಮ್ಮು, ಜ್ವರಕ್ಕೆ ಇದೊಂದು ದಿವ್ಯ ಔಷಧ. ತುಳಸಿ ಗಿಡಕ್ಕೆ ಅತಿಯಾದ ನೀರು ಮಾರಕ. ಮಣ್ಣು ಸಂಪೂರ್ಣ ಒಣಗಿದ ನಂತರವೇ ನೀರು ಹಾಕಿ. ಉತ್ತಮ ಬೆಳವಣಿಗೆಗಾಗಿ ಸೂರ್ಯನ ಬೆಳಕು ಅತ್ಯಗತ್ಯ. ತುಳಸಿ ಗಿಡದ ಮಂಜರಿಯನ್ನು ಅಂದರೆ ಬೀಜಗಳನ್ನು ಕಾಲಕಾಲಕ್ಕೆ ಚಿವುಟಿ ತೆಗೆಯುತ್ತಿದ್ದರೆ ಗಿಡವು ದಟ್ಟವಾಗಿ ಆರೋಗ್ಯವಾಗಿ ಬೆಳೆಯುತ್ತದೆ. ಮಕ್ಕಳಿಗೆ ನೆಗಡಿಯಾದಾಗ ಕೆಲವು ತುಳಸಿ ಎಲೆಗಳನ್ನು ಜಜ್ಜಿ ಜೇನುತುಪ್ಪದೊಂದಿಗೆ ಬೆರೆಸಿ ನೆಕ್ಕಿಸಿದರೆ ಅದ್ಭುತವಾಗಿ ಕೆಲಸ ಮಾಡುತ್ತದೆ. ಪ್ರತಿದಿನ 1-2 ತುಳಸಿ ಎಲೆಗಳನ್ನು ಸೇವಿಸುವುದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. 4ನೇ ಗಿಡ ಅಂದರೆ ಕರಿಬೇವು, ಕರಿ ಲೀವ್ಸ್. ನಮ್ಮ ದಕ್ಷಿಣ ಭಾರತದ ಅಡುಗೆಯ ಆತ್ಮ ಅಂದರೆ ಅದು ಕರಿಬೇವು. ಒಗ್ಗರಣೆಗೆ 4 ಎಲೆ ಹಾಕಿದರೆ ಸಾಕು, ಅಡಿಗೆ ಘಮವೇ ಬದಲಾಯಿಸಿಬಿಡುತ್ತದೆ. ಅಂಗಡಿಯಿಂದ ತಂದ ಕರಿಬೇವು 1-2 ದಿನದಲ್ಲೇ ತಾಜಾತನ ಕಳೆದುಕೊಳ್ಳುತ್ತದೆ. ಆದರೆ ಮನೆಯಲ್ಲೇ ಒಂದು ಗಿಡವಿದ್ದರೆ ಬೇಕೆಂದಾಗ ತಾಜಾ ಎಲೆಗಳನ್ನು ಬಳಸಬಹುದು. ಇದನ್ನು ಬೀಜದಿಂದ ಅಥವಾ ಕಟ್ಟಿಂಗ್ಸ್ ಮೂಲಕವೂ ಬೆಳೆಸಬಹುದು. ಕರಿಬೇವು ಗಿಡದ ತುದಿಯನ್ನು ಆಗಾಗ ಚಿವುಡುತ್ತಿರಬೇಕು. ಹೀಗೆ ಮಾಡುವುದರಿಂದ ಗಿಡವು ಅಕ್ಕಪಕ್ಕ ರೆಂಬೆಗಳನ್ನು ಬಿಟ್ಟು ದಟ್ಟವಾಗಿ ಪೊದೆಯಂತೆ ಬೆಳೆಯುತ್ತದೆ.
ಇದಕ್ಕೆ ಸ್ವಲ್ಪ ಹುಳಿಯಾದ ಮಜ್ಜಿಗೆಯನ್ನು ನೀರಿಗೆ ಬೆರೆಸಿ ಹಾಕುವುದರಿಂದ ಗಿಡ ಚೆನ್ನಾಗಿ ಬೆಳೆಯುತ್ತದೆ. ಕರಿಬೇವು ನಮ್ಮ ಕಣ್ಣಿನ ಆರೋಗ್ಯಕ್ಕೆ ಮತ್ತು ಕೂದಲಿನ ಬೆಳವಣಿಗೆಗೆ ಬಹಳ ಒಳ್ಳೆಯದು. 5ನೇ ಗಿಡ ದೊಡ್ಡಪತ್ರೆ ಅಥವಾ ಸಾಂಬ್ರಾಣಿ ಅಂದರೆ ಇಂಡಿಯನ್ ಬಾರೇಜ್. ನಮ್ಮ ಪಟ್ಟಿಯ ಕೊನೆಯ ಗಿಡ. ಪ್ರತಿಯೊಬ್ಬರ ಮನೆಯಲ್ಲೂ ಇರಲೇಬೇಕಾದ ಒಂದು ಮನೆಮದ್ದು, ಅದೇ ದೊಡ್ಡಪತ್ರೆ ಅಥವಾ ಸಾಂಬ್ರಾಣಿ ಎಲೆ. ಈ ಗಿಡವನ್ನು ಬೆಳೆಸುವುದು ಜಗತ್ತಿನಲ್ಲೇ ಅತ್ಯಂತ ಸುಲಭವಾದ ಕೆಲಸ. ಇದರ ಒಂದು ಸಣ್ಣ ಕಾಂಡವನ್ನು ಮಣ್ಣಿನಲ್ಲಿ ನೆಟ್ಟರೆ ಸಾಕು, ಚಿಗುರಿಕೊಂಡು ಬಿಡುತ್ತದೆ. ಇದಕ್ಕೆ ಹೆಚ್ಚು ನೀರು, ಗೊಬ್ಬರ, ಆರೈಕೆ ಏನೂ ಬೇಡ. ಇದರ ಎಲೆಗಳು ವಿಶಿಷ್ಟವಾದ ಪರಿಮಳವನ್ನು ಹೊಂದಿರುತ್ತವೆ. ಚಿಕ್ಕ ಮಕ್ಕಳಿಗೆ ನೆಗಡಿ, ಕಫ ಆದಾಗ ಇದರ ಎಲೆಯನ್ನು ಸ್ವಲ್ಪ ಬಿಸಿ ಮಾಡಿ ರಸ ಹಿಂಡಿ ಕುಡಿಸಿದರೆ ತಕ್ಷಣ ಪರಿಹಾರ ಸಿಗುತ್ತದೆ. ಅಷ್ಟೇ ಅಲ್ಲ, ಇದರ ರುಚಿಕರವಾದ ತಂಬುಳಿ ಮತ್ತು ಬಜ್ಜಿ ಕೂಡ ಮಾಡಬಹುದು. ಇದೊಂದು ಫಸ್ಟ್ ಏಡ್ ಗಿಡದ ಹಾಗೆ ಪ್ರತಿಯೊಬ್ಬರ ಮನೆಯಲ್ಲೂ ಇರಲೇಬೇಕು. ನೋಡಿದ್ರಲ್ಲ ವೀಕ್ಷಕರೇ, ದಾಸವಾಳ, ಮಲ್ಲಿಗೆ, ತುಳಸಿ, ಕರಿಬೇವು ಮತ್ತು ದೊಡ್ಡಪತ್ರೆ ಈ 5 ಗಿಡಗಳು ನಿಮ್ಮ ಮನೆಯ ಅಂದವನ್ನು ಹೆಚ್ಚಿಸುವುದರ ಜೊತೆಗೆ ನಮ್ಮ ಸಂಸ್ಕೃತಿ ಮತ್ತು ಆರೋಗ್ಯದ ಭಾಗವಾಗಿವೆ. ಇವುಗಳನ್ನು ಬೆಳೆಸಲು ನಿಮಗೆ ದೊಡ್ಡ ಜಾಗ ಬೇಕಾಗಿಲ್ಲ. ಬೇಕಾಗಿರುವುದು ಸ್ವಲ್ಪ ಪ್ರೀತಿ ಮತ್ತು ಕಾಳಜಿ ಅಷ್ಟೇ. ನೀವು ಹಿಂದೆ ಈ ಗಿಡಗಳಲ್ಲಿ ಒಂದನ್ನಾದರೂ ನಿಮ್ಮ ಮನೆಯಲ್ಲಿ ಬೆಳೆಸಲು ಪ್ರಯತ್ನಿಸಿ. ಗಾರ್ಡನಿಂಗ್ ಅನ್ನುವುದು ಕೇವಲ ಹವ್ಯಾಸವಲ್ಲ, ಅದೊಂದು ಅದ್ಭುತ ಚಿಕಿತ್ಸೆ. ನಿಮ್ಮ ಮನೆಯಲ್ಲಿ ಈ ಗಿಡಗಳಲ್ಲಿ ಯಾವುದು ಇದೆ ದಯವಿಟ್ಟು ಕೆಳಗೆ ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದವರೊಂದಿಗೆ ಶೇರ್ ಮಾಡಿ. ಮೇರಿಸ್ ಮನೆ ಗಾರ್ಡನ್ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ. ಆಗ ನಾವು ಹಾಕುವ ಎಲ್ಲ ಹೊಸ ವಿಡಿಯೋಗಳ ಮಾಹಿತಿ ನಿಮಗೆ ತಕ್ಷಣ ಸಿಗುತ್ತದೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಆಸಕ್ತಿದಾಯಕ ಗಾರ್ಡನಿಂಗ್ ವಿಷಯದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಅಲ್ಲಿವರೆಗೂ ಸರ್ವೇ ಜನಾಃ ಸುಖಿನೋ ಭವಂತು. ಹ್ಯಾಪಿ ಗಾರ್ಡನಿಂಗ್. ಧನ್ಯವಾದಗಳು. ನಮಸ್ಕಾರ.